ಶಿವಮೊಗ್ಗದ ಗಾಂಧಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಮುಕ್ತಾಯವಾಗಿದ್ದು ಇಂದಿನಿಂದಲೇ ಸಾರ್ವಜನಿಕರ ಮುಕ್ತ ವೀಕ್ಷಣೆಗೆ ಅವಕಾಶವಿದೆ ಅಂತ ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 1.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದೆ. ಸ್ಪ್ರಿಂಕ್ಲರ್ ಮೂಲಕ ಗಿಡಗಳಿಗೆ ನೀರು ಹಾಯಿಸಲಾಗ್ತಾ ಇದೆ. 5 ಪಾಂಡ್ ಇವೆ. ಈಜುಕೊಳ ಅಭಿವೃದ್ಧಿಪಡಿಸಲಾಗಿದೆ. ಭದ್ರತೆಗೆ 12 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ತೆರೆಯಲಾಗಿದೆ ಎಂದರು. ಈ ಜಾಗದಲ್ಲಿ ಬಹಳ ಮುಂಚೆ ನಾವೆಲ್ಲ ಬರ್ತಾ ಇದ್ವಿ ಮಕ್ಕಳಾಗಿದ್ದಾಗ. ನಾವು ಕೂತಿರೋ ಜಾಗ ಅವಾಗ ಮಾಡಿದಂಥ ಒಂದು ಕೆನೋಪಿ ಇದೆ. ಸ್ವಲ್ಪ ಹಿಂದಕ್ಕೆ ಹೋದರೆ ನಮಗೆ ನೆನಪಾಗುವಂಥದ್ದು, ಅವತ್ತೇನು ನಾಗರಿಕರು ಬರ್ತಾಯಿದ್ರು, ಮಕ್ಕಳು ಬರ್ತಾಯಿದ್ರು. ಆವಾಗ ಈ ಜಾಗಕ್ಕೆ ಪ್ರತಿ ಭಾನುವಾರ ಬಂದಾಗ ಇಲ್ಲಿ ಚಲನಚಿತ್ರ ಗೀತೆಗಳು ಹಾಗೂ ಚಲನಚಿತ್ರದ ಕಥೆಗಳು ಇಲ್ಲಿ ರೇಡಿಯೋ ಮೂಲಕ ಆಡಿಯೋ ಸ್ಪೀಕರ್ ಹಾಕಿ ಆಡಿಯೋ ಮೂಲಕ ಅದನ್ನು ಮಾಡ್ತಾ ಇದ್ವಿ. ಅದಾದಮೇಲೆ ಬಹಳಷ್ಟು ವರ್ಷಗಳ ಕಾಲ ಇದನ್ನು ವಾಸವಿ ಯುವಜನ ಸಂಘ ಅಂತೇಳಿ ಅವತ್ತು ಶಿವಮೊಗ್ಗದಲ್ಲಿ ಇತ್ತು, ಈಗಲೂ ಇದೆ. ಅವರು ಈ ಚಟುವಟಿಕೆ ನಿರ್ವಹಣೆಯನ್ನು ಅವ್ರು ಮಾಡ್ತಾಯಿದ್ರು. ಈ ಜಾಗಕ್ಕೆ ಬಂದಾಗ ಏನು ನೆನಪಾಯಿತು ಅನ್ನೋ ಸಂಗತಿ ಮಾತ್ರ ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಒಂದು ವಿಶೇಷವಾದಂಥ ರೀತಿಯೊಳಗೆ ಗಾಂಧಿ ಪಾರ್ಕನ್ನು ನೋಡಬೇಕು ಅಂತ ಯೋಚನೆ ಮಾಡಿ ಇದರ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು ಅಂತ ಆದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ರು. ಅದ್ರ ಪರಿಣಾಮ ಒಂದಷ್ಟು ಚಟುವಟಿಕೆಗಳು ಇಲ್ಲಿ ಚೆನ್ನಾಗಾಯಿತು. ಶಿವಮೊಗ್ಗ ನಗರದಲ್ಲಿರುವಂಥ ಒಂದು ದೊಡ್ಡ ಪಾರ್ಕ್ ಇದೆ. ಇದರ ಅಭಿವೃದ್ಧಿಯನ್ನು ನಗರಸಭೆ ವಹಿಸಬೇಕಾಗಿತ್ತು. ಜಾಗ ಇದೆ, ಪರಿಸರ ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಮರಗಳಿಲ್ಲಿ ಬೆಳ್ಕೊಂಡಿತ್ತು. ನಿರ್ವಹಣೆ ನಗರಸಭೆಯಿಂದ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ಮಹಾನಗರ ಪಾಲಿಕೆ ಆದಮೇಲೆ ಅದಕ್ಕೊಂದು ರೂಪ ಕೊಡಬೇಕು ಅಂತ ಆದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಗಾಂಧಿ ಪಾರ್ಕನ್ನು, ಮಹಾತ್ಮ ಗಾಂಧಿ ಪಾರ್ಕನ್ನು ಮಾಡೋಣ ಅಭಿವೃದ್ಧಿ ಅಂತೇಳಿ ಅದಕ್ಕೆ ಬೇಕಾಗಿರೋಂಥ ಹಣವನ್ನು ಕೊಟ್ಟಿದ್ರು. ನಡ್ಕೊಂಡು ಬಂತು. ಮೇಂಟೆನೆನ್ಸ್ ಅಗೈನ್ ಸ್ವಲ್ಪ ಪ್ರಾರಂಭ ಆಗಿತ್ತು. ಮೇಂಟೆನೆನ್ಸ್ ಈಗ ಸಂಪೂರ್ಣವಾಗಿ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಟೆಂಡರ್ ಕರಿತಿದ್ವಿ ನಾವು. ಅಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇತ್ತು. ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆಗಳು ತುಂಬ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇದೆಲ್ಲದಕ್ಕೂ ಒಂದು ಸರಿಯಾದಂಥ ರೂಪ ಕೊಡಬೇಕು ಅಂತ ಯೋಚನೆ ಮಾಡಿ ಈಗ ಗಾಂಧಿ ಪಾರ್ಕನ್ನು ಅಭಿವೃದ್ಧಿಪಡಿಸಿ ಶಿವಮೊಗ್ಗ ನಗರದ ನಾಗರಿಕರಿಗೆ ಇದನ್ನು ಉಪಯೋಗಕ್ಕೆ ಬಿಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಇವತ್ತು ಮಾಡಿದೆ. ಇವತ್ತಿನಿಂದ ಇದು ನಾಗರಿಕರಿಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಇದನ್ನು ಬಂದು ಹೋಗಲಿಕ್ಕೆ, ಮಕ್ಕಳಿಗೆ ಆಟಿಕೆಗಳು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ, ರೈಲು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ. ಇಲ್ಲಿ ಬಂದರೆ ಏನು ಬೇಕೋ ಎಂಟರ್ಟೈನ್ಮೆಂಟ್, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಸಂಗತಿಗಳು ಈಗಾಗಲೇ ಯೋಚನೆಗಳಾಗಿದೆ. ಓಪನ್ ಜಿಮ್ ಮಾಡಿದೆ. ಇನ್ನೂ 4 ಕಾಮಗಾರಿಗಳು ಸಂಪೂರ್ಣವಾಗಿ ಆಗಬೇಕು. ಉಳಿದಂತೆ ಎಲ್ಲ ಸಂಗತಿಗಳಾಗಿದೆ. ಕಾರಂಜಿ ಇಲ್ಲಿ 4 ಪಾಂಡ್ಗಳಿದೆ, 5 ಪಾಂಡ್ಗಳಿದೆ ಒಟ್ಟು. 5 ಪಾಂಡ್ಗಳಲ್ಲಿ ನೀರು ಸದಾ ಇರಬೇಕು ಅಂತ ಯೋಚನೆ ಮಾಡಿ ಹಾಗೆ ಸುತ್ತಮುತ್ತ ಇರುವಂಥ ಇರುವಂಥ 2 ಬೋರ್ವೆಲ್ಗಳ ಮೂಲಕ ಈ ಗದಗಡೆ ಕಾಣ್ತಿರೋಂಥ ಪಾಂಡನ್ನು ನಾವು ಸಂಪೂರ್ಣವಾಗಿ ನೀರಿರೋ ಹಾಗೆ ನೋಡ್ಕೊಳ್ತೇವೆ. ಅದ್ರ ಮೂಲಕ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇವೆ. ಡ್ರಿಪ್ ಇರಿಗೇಷನ್ ಮೀನ್ಸ್ ಡ್ರಿಪ್ ಮೂಲಕ ಇಲ್ಲಿರೋಂಥ ನಮ್ಮ ಲಾನ್ ಇರ್ಬೋದು, ಗಿಡ ಮರಗಳಿರ್ಬೋದು, ಅದಕ್ಕೆ ಬೇಕಾದಂಥ ನೀರನ್ನು ಕೊಡಬೇಕು ಅಂತ ಯೋಚನೆ ಮಾಡಿದೆ. ಸೊ ಡ್ರಿಪ್ ಆದ ತಕ್ಷಣ ಉಳಿದಂತೆ ಸಂಗತಿಗಳು ಯಾವ್ಯಾವ ಗಿಡಗಳು ಹಾಕಬೇಕು, ಯಾವ ಲಾನ್ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಸಮಗ್ರವಾಗಿ ಯೋಚನೆ ಮಾಡಿ ಆ ಕೆಲಸ ನಡೆಯುತ್ತೆ. ಈಗಾಗಲೇ ಡ್ರಿಪ್ಪಿಗೆ ಬೇಕಾಗಿರುವಂಥ ಕಾಮಗಾರಿಗಳು ನಡೀತಾ ಇದೆ. ಸ್ಪ್ರಿಂಕ್ಲರ್ ನಮಗೆ ನಾನು ಸ್ವಲ್ಪ ರೈತರಾಗಿರೋದ್ರಿಂದ ಅಥವಾ ಅವ್ರ ಸವಾಸ ಜಾಸ್ತಿ ಇರೋದ್ರಿಂದ
ಡ್ರಿಪ್ ಇರಿಗೇಷನ್ ಪದಪ್ರಯೋಗ ಮಾಡಿದ್ದಾನೆ. ಸ್ಪ್ರಿಂಕ್ಲರ್ಗಳ ಮೂಲಕ ಇದಕ್ಕೆ ನೀರನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಲ್ಲ. ಅಂದರೆ ಸಮಗ್ರವಾಗಿ ಒಂದಷ್ಟು ಯೋಚನೆಗಳಾದಂಥ ಪರಿಣಾಮ ಪಾರ್ಕು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅನ್ನೋಂಥ ವಿಶ್ವಾಸ ನಾವೆಲ್ಲರಿಗೂ ಕೂಡ ಬಂದಿದೆ. ಹಾಗೆ ಇಲ್ಲಿ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಒಂದು ಸ್ಪ್ರಿಂಕ್ಲರ್, 5 ಪಾಂಡ್ಗಳು, ಇಲ್ಲೊಂದು STP ಇದೆ. ಆ STPನ ಸರಿಪಡಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಏನಾಗಿದೆ ಅಂತ ಸ್ವಲ್ಪ ನೋಡ್ತೇವೆ ಅನ್ನೋಂಥ ಸಂಗತಿನ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅದು ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಇಲ್ಲೊಂದಷ್ಟು ಡ್ರೈನೇಜ್ ನೀರಿದೆ, ಡ್ರೈನೇಜು ಇದೆಲ್ಲ ಒಳಗಡೆ ಸೇರ್ಕೊಂಡು ಬರ್ತಿರೋದ್ರಿಂದ ಅದರ ಪರಿಮಳ ಹೊರಗಡೆಗೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಗತಿಗಳು ಯೋಚನೆ ನಡೆದಿದೆ. ಅದಕ್ಕೂ ಪೂರಕವಾದಂಥ ಯೋಜನೆಗಳನ್ನು ಈಗಾಗಲೇ ಸಿದ್ಧತೆ ಮಾಡಿದ್ದೇವೆ. ಮೂರನೇದು ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ. ಭಾಳಷ್ಟು ವರ್ಷಗಳಿಂದ ಅದು ಇವತ್ತು ಕೊಡ್ತೀವಿ ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾನೆ ಇದ್ವಿ. ಅದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ನಡೆದಂಥ ಕಾಮಗಾರಿ. ಅದು ಭಾಳ ಟೆಂಡರ್ದಾರನ ಕಾರಣಕ್ಕೋಸ್ಕರ ಸಮಸ್ಯೆಗಳಾಗಿತ್ತು. ಅದಾದ ಮೇಲೆ ಈಗಿನ ಆಯುಕ್ತರಾಗಿರುವಂಥ ನಮ್ಮ ಬಾಯಣ್ಗೌಡರು ಅವತ್ತು ಅದಕ್ಕೆ ಜವಾಬ್ದಾರಿ ಹೊತ್ತಂಥದ್ದು. ಅದಕ್ಕೊಂದು ಸರಿಯಾದಂಥ ರೂಪ ತಂದಂಥ ಪರಿಣಾಮ ಅದು ಇವತ್ತು ರೆಡಿಯಾಗಿದೆ. ಇವತ್ತಿನ ಅದು ಕೂಡ ಮಕ್ಕಳಿಗೆ, ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ, ವೀಕ್ಷಣೆಗೆ ಅವಕಾಶ ಸಿಗತ್ತೆ ಇವತ್ತಿಂದ. ಇನ್ನೊಂದು ಸಂಗತಿ,